ಏ ಅಜ್ಜನ್ ಫೋನ್ ಪೇ ಯೂಸ್ ಮಾಡ್ತಾರ ನಮ್ಮ ಊರಿಂದ ಬರ್ಬೇಕಾರ ಒಂದು ಟೈಪ್ ಹಂಗೆ ಆತಿತ್ತು ಅಂತಂದ್ರೆ मतलब वो अलग ही लेवल का बंदा था। ಗಾಡಿ ಹೊಡಿಯೋ ಕರ್ತ ದೇವ್ರ ದರ್ಶನ ತಗೊಳಕ್ ಹೊಂಟೇನಿ ಏನು ಹೇಳ್ತಿದ್ದೆ ಅಲ್ಲ ಮುಂದೆ ಭಾಳ ಸಿಗ್ತಾವ ಮುಂದೆ ಭಾಳ ಸಿಗ್ತಾರೆ ನೀನು ಮಾತ್ರ ಬಿಡಂಗಿಲ್ಲ ತಮ್ಮ ನೀನು ಅವ್ರ ಕಡೆ. ನಮಸ್ಕಾರಪ್ಪ ಎಲ್ಲರೂ ಹೆಂಗಿದ್ರಿ? ನಾವು ಅಂದ್ರೆ ಫುಲ್ ಮಸ್ತ್ ಆಗಿದ್ದೀನಿ. ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಎಲ್ಲಮ್ಮನ ಗುಡ್ಡಕ್ಕೆ ಬಂದಿದ್ದೀವಿ. ನಾವು ಎದಕ್ಕಪ್ಪ ಅಂತಂದ್ರೆ ಭಾಳ ವರ್ಷ ಆಯ್ತು. ಇವರು ವರ್ಷ ಬರ್ತಾರೆ. ಆದ್ರೆ ನಾನು ಫಸ್ಟ್ ಟೈಮ್ ನಾನು ಇಲ್ಲಿ ಎಲ್ಲಮ್ಮನ ಗುಡ್ಡಕ್ಕೆ ಬಂದಿದ್ದೀನಿ ದರ್ಶನ ತೊಗೊಳಕ್ಕೆ. ಯಾಕಂದ್ರೆ ಬ್ಲಾಗ್ ಮಾಡಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ. ಬಟ್ ಇದೇನೋ ಒಂದು ನಂಗೊಂದು ಮೆಮೊರಿ ಇರಲಿ ಅಂತ ಕಾರಣಕ್ಕೆ ನಾನು ಮಾಡತ್ತೀನಿ. ಸೊ ಇನ್ನೊಂದು ನಿಮ್ಗಡೆ ಏನು ಕೇಳ್ಬೋದಂದ್ರೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಹೋಗ್ರಿ ಪಟ ಮಾಡಿರಿ. ನಾನು ಅಂದವೇ ಸಿಗ್ತೇನೆ ಅಂತೇಳಿ ಆಲ್ರೆಡಿ ಫುಲ್ ಪಬ್ಲಿಕ್ ಅನ್ನೋದು ಭಾಳ ಐತಿ. ಹಂಗೆ ನಾ ಇಲ್ಲೇ ಮುಂದೆ ಮಾಡಿ ಪಾರ್ಕಿಂಗ್ ಹೋಗ್ಬಿಟ್ಟು ಯಾವ್ಯಾವ ಪ್ಲೇಸಿಗೆ ಹೋಗ್ತೇವೆ ಅನ್ನೋದು ಅವನ್ನೆಲ್ಲ ವ್ಯೂ ತೋರಿಸ್ತೀನಿ ಅಂತ ನಿಮ್ಗೆ. ಇಲ್ಲಿ ಫುಲ್ ಪಬ್ಲಿಕ್ ಐತಿ, ಗಾಡಿನೂ ಹೋಗೋಕೆ ಆಗಲ್ಲ, ಟೂ ವೀಲರ್ನೂ ಹೋಗೋಕೆ ಜಾಗ ಇಲ್ಲ. ಇಲ್ಲ ನೋಡ್ರಿ, ಇಲ್ಲ ಟ್ರಾಫಿಕ್ ಅಂತೂ ಗಾಡಿ ಹೋಗ್ಲಾರ್ದಂಗೆ ಐತಿ. ಗಾಡಿ ಪಾರ್ಕಿಂಗ್ ಮಾಡಿ ಆಮೇಲೆ ನಾವು ಒಳಗೆ ಗುಡಿ ಕಡೆದು ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೇನ್ರ ಅಲಾವ್ ಇತ್ತಪ್ಪ ಅಂತಂದ್ರೆ ನಾನು ಸೀದಾ ಗುಡಿ ಒಳಗೂ ಹೋಗಿ ಅಲ್ಲಿ ಇದೆಲ್ಲ ವ್ಯೂ ತೋರಿಸ್ತೀನಿ. ಮತ್ತು ಇನ್ನೊಂದು ಹೋಗೋ ದಾರಿ ಒಳಗೆ ಇವ್ರ ಮನೆ ದೇವ್ರು ಒಂದು ಐತಂತೆ, ಅಲ್ಲಿಂದ ಹೋಗಿ ನಾವು ಅದು ಗುಡಿ ದೇವ್ರ ದರ್ಶನ ತೊಗೊಂಡು ಅಲ್ಲಿಂದ ಮುಂದೆ ಧಾರವಾಡ ಕಡೆ ಹೋಗ್ಬೇಕಂದೈತಿ. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಇಲ್ಲಿ ಬಂದಿರೋದು ಯಾಕಂತಂದ್ರೆ ಇವ್ರದ್ದು ಮನೆ ಓಪನಿಂಗ್ ಐತಿ. ಅದಕ್ಕೆ ಇವರು ವರ್ಷ ಇಲ್ಲಿ ಬರ್ತಾರೆ. ಇವಾಗ ನಾ ಇವನ ಜೊತೆ ಬಂದಿದ್ದೆ ಫಸ್ಟ್ ಟೈಮ್ ಧಾರವಾಡಿಂದ. ಬಿಡೋದನ್ನ ನಾವು ಬೆಳಗ್ಗೆ ಲೇಟ್ ಆಗಿಬಿಟ್ಟಿವಿ. ಇವೊಬ್ಬನ ಕರ್ಕೊಂಡು ಹೋಗಿತ್ತು. ಇನ್ನೊಂದು ಹೊಸ ಮೆಂಬರ್ ನಮ್ಮ ಕಡೆ ಅಪರೂಪಕ್ಕೆ 4 ತಿಂಗಳದಿಂದ ಇವ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಶೇಖರ್ ಅಂತಂದು ಇವ ಮಾನಸಿಕ ಶೇಖರ್. ಇವ 4 ತಿಂಗಳಿಗೆ ಒಮ್ಮೆ ಇವ್ ರೊಕ್ಕ ಮದುವೆ ಮುಗಿದೆ ತಂದು ಕೂಡಲೇ ಇವ ಫೋನ್ ಅವಾಗಿಂದ ಫುಲ್ ಸ್ವಿಚ್ ಆಫ್. ಇನ್ಸ್ಟಾಗ್ರಾಮ್ ಐ ಡಿ ಚೇಂಜ್ ಮಾಡಿದೆ, ಎಲ್ಲ ಚೇಂಜ್ ಮಾಡಿದ. ಬಟ್ ಇವ್ನ ಕಾಂಟ್ಯಾಕ್ಟ್ ಅನ್ನೋದು ಇರಲಿಲ್ಲ. ಈಗ ಶೂಟ್ ಮಾಡಕತ್ತಿದ್ದು ನಾ ಇವನ ಮೊಬೈಲ್ ಒಳಗೆ ನಾ ಮಾಡಕತ್ತೀನಿ. ಮೊದಲು ನಾವು ಗುಡಿ ದರ್ಶನ ಮುಗಿಸ್ಕೊತೀವಂತೆ. ಗುಡಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದು ಇವತ್ತು ಸ್ವಲ್ಪ ತೋರಿಸ್ತೀನಿ. ಈ ಬ್ಲಾಗ್ ಒಳಗೆ ಏನಾರ ಮಿಸ್ಟೇಕ್ ಇದ್ರೆ ಸರಿ ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ಬ್ಲಾಗ್ ನಾನು ಯಾವತ್ತೂ ಮಾಡಿರಲಿಲ್ಲ, ಇವಾಗ ಮಾಡಿದ್ದೆ. ಬಟ್ ಒಂದು 2 ವರ್ಷದಿಂದೇನೂ ಗಣಪತಿ ಹಬ್ಬದ ಒಂದು ಮಾಡಿದ್ದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ಸ್ ಏನೋ ಪ್ರಮೋಷನ್ ವಿಡಿಯೋ ಇತ್ತು ಅಲ್ಲಿ ಶಿರೂರ್ ಪಾರ್ಕ್, ಅದೇ ನಾನು ಲಾಸ್ಟ್ ಮಾಡಿದ್ದೆ. ಅದಾಗ್ಬಿಡ್ಲಿ ಮತ್ತು ನನಗೆ ಬ್ಲಾಗ್ ಅನ್ನೋದನ್ನು ಮಾಡಿರಲಿಲ್ಲ. ಒಂದವೇ ಸಿಗ್ತೇನಂತೆ ಸ್ಟೇಟಿವ್ನಾಗಿದೆ. ಮತ್ತು ಇನ್ನೂ ನಾನು ಚೆನ್ನಾಗಿ ದರ್ಶನ ಮಾಡ್ಕೊಂಡೆಲ್ಲ ಹೋಗಿ ಪಟ ಮಾಡ್ಕೊರಿ. ಅಲ್ಲಿ ಪಬ್ಲಿಕ್ ಭಾಳ ಐತೆ ಅನ್ನೋ ಸಂಬಂಧ ಗಾಡಿಯಲ್ಲಿ ಮುಂದಂತೂ ಹೋಗೋಕ್ಕಾಗ್ತಿಲ್ಲ, ಫುಲ್ ರೆಸ್ಟ್ ಐತ್ರಿ. ಇಲ್ಲಿ ಟೂ ವೀಲರ್ ಗಾಡಿ ಹೋಗೋಕೆ ಜಾಗ ಇಲ್ಲ. ಅದ್ರ ಸಂಬಂಧ ನಮ್ಮ ಗಾಡಿಯಲ್ಲಿ ಹಿಂಗೆ ಪಾರ್ಕ್ ಮಾಡ್ಯಾವ ನಾವು. ಹೊಡಿ ಅಣ್ಣ ಹಾರ್ನೆ ಪಬ್ಲಿಕ್ ಫುಲ್ ಬಿಡಿಸ್ಬೇಕು ನೋಡು. ಹಂಗೆ ಶ್ರಾವಣ ತಿಂಗಳಂತೂ ಚಲೋ ಚಪ್ಪಲ್ ತೊಡೆ ಆದ್ರೆ ಆಗಲಿ ಬಿಡ, ಮೈ ಮೇಲಿಂದ ಗಿಡ ಕಾಯಬೇಕು. 10 ರೂಪಾಯಿ. ಏ ಅಕ್ಕ, ನಾನು ಧಾರವಾಡಿಂದ ಬಂದೆ. ತಡಿಯಕ್ಕ ನಿಂದ್ರಿಲ್ಲೇ, ನಾನು ಧಾರವಾಡಿಂದ ಬಂದಿನ. ನನ್ನ ಕಡೆ 1 ರೂಪಾಯಿ ಇಲ್ಲ. ಹುಡುಗರು ಕರ್ಕೊಂಡು ಬಂದಾರ. ನಾ ಏನು ಬಂದೇನಿ, ಮನಿದೇವ್ರು ಐತಿ. ಬಟ್ ಆದ್ರೆ ಬರುವಂಥದ್ದು ಒಬ್ಬೊಬ್ರು ಬರುವಂಥದ್ದಿಲ್ಲ. ನಾನು ಇರೋದು ನನ್ನ ಕಡೆ ಫುಲ್ಲು ಖಾಲಿ ಐತಿ. ದೇವ್ರ ದರ್ಶನ ತೊಗೊಳಕ್ಕೆ ಹೊಂಟೇನಿ. ಏನು ಹೇಳ್ತಿದ್ದೆ ಅಲ್ಲ ಮುಂದೆ ಭಾಳ ಸಿಗ್ತಾರೆ ನೀನು ಮಾತ್ರ ಬಿಡಂಗಿಲ್ಲ ತಮ್ಮ. ನೀನು ಅವ್ರ ಕಡೆ ಹಾಕ್ಕೊಡ್ತೀನಿ. ಅವ್ರ ಕಡೆ ಹೋಗ್ಬೇಡ, ರೊಕ್ಕ ಕೇಳಕ್ಕೆ ಬರ್ತಾರೆ ನೋಡು, ಹಿಡಿತಾರೆ ನೋಡಿ ಹಿಂಗೆ ಅಂತಂದು ಹೇಳಿದ್ರಿ. ರೊಕ್ಕ ಕೇಳೋಕೆ ಪ್ರಶ್ನೆ ಇಲ್ಲ. ಬಟ್ ಏನೋ ಕಿಶೆದಾಗ ನಾವು 1 ರೂಪಾಯಿ ಇಟ್ಕೊಂಡು ಬಂದಿಲ್ಲ. ನಮ್ದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೀತಾವಲ್ಲ, ಅದ್ರ ಸಂಬಂಧ ರೊಕ್ಕ ಅಂತ ಕ್ಯಾಶ್ ಯಾವುದೂ ಇಟ್ಕೊಂಡು ಬಂದಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಬಟ್ ಏನು ರೀ ಇವ್ ಹೇಳಿದಲ್ಲ ಅಂಥವ್ರು ಇಲ್ಲಿ ಭಾಳ ಮಂದಿ ಸಿಗ್ತಾರ, ಸ್ವಲ್ಪ ನೋಡ್ಕೊಂಡು ಬಾ, ಅವ್ರ ಕಡೆಯಿಂದ ದೂರ ಆಸಿ ಬಾ ಅಂತಂದು ಹೇಳತ್ತಿದ್ದ. ಬಟ್ ಸಿಕ್ಬಿಟ್ರಲ್ಲ ಅವ್ರನ್ನ ಮುಂದೆ ಹಿಡ್ಕೊಂಡ್ಬಿಟ್ಟೆ. ನಾನು ಸಿಗ್ತೇನೆ ಅಂತೀರಿ, ಇನ್ನು ಮುಂದೆ ಒಳಗೆ ಹೋಗ್ಬೇಕು, ಚಪ್ಪಲಿ ತೊಳೋದು ಎಲ್ಲ ಬಿಟ್ಟು. ಈ ವಿಡಿಯೋದಾಗ ನಾ ಏನು ಹೆಂಗೆ ಮಾತಾಡ್ತೀನಿ ಅದು ನನಗೆ ಗೊತ್ತಿಲ್ಲ. ಬಟ್ ನಾ ಏನೇ ಮಾತಾಡ್ತೀನಿ ನನಗೆ ಏನೂ ಗೊತ್ತಿಲ್ಲ. ಬಾ ಇಲ್ಲಿ ಹಿಂದೆ ಬಾ. ಹೋದ್ರೆ 3 ಹೋದ್ರು ಏ ನನ್ನ ಸ್ವಲ್ಪ ಕ್ವಾಲಿಟಿ ಅದು. ಬೆಳಗ್ಗೆ ಸ್ವಚ್ಛ, ಬೆಳಗ್ಗೆ ಎದ್ದು ಕೂಡಲೇ ಸ್ವಚ್ಛ ಕಿತ್ಕೊಂಡ್ಬಂದೇನದು ಹಂಗ ಅಲ್ಲ. ಕೈಕಾಲು ಮಾರು ತಗೊಂಬರ್ತೀವಿ. ಸೈಕಲ್ ಮಾರು ತೊಳ್ಕೊಂಬಂದು ಒಳ್ಳೆ ಬರ್ತಾವಲ್ರಿ. ಹಂಗೆ ಮಾಡ್ಬೇಡ ಬೇವ. ಹಾಂ ನೋಡ್ರಿ, ಇಲ್ಲೆಲ್ಲರೂ
100 ರೂಪಾಯಿ ಕೊಟ್ಟು ಹೋಗೋರನ ಒಳಗೆ ಡೈರೆಕ್ಟ್ ಎಂಟ್ರಿಗೆ ಈ ನಮ್ನಿ ಗದ್ಲಿ ಐತಿ. ಇನ್ನು ನಾವು ಅಲ್ಲಿ ಪಳೆದಾಗ ಹೋದ್ರು ಅಂತ 5 ಗಂಟೆಗೆ ಎಲ್ಲ ಮುಂದೆ ಅಲ್ಲಿ ಎಲ್ಲ ಮಂದ ಮೂರ್ತಿ ಇತ್ರಿ. ಅಲ್ಲಿ ಏನೋ ನೀರು ಗುಜ್ತಾರ ಅಂತಂದು ಒಂದು ಇದ್ರ ಸಂಬಂಧ ಅಂತ ಕೇಳಿದ್ರಿ. ಅದೇನು ನಮಗೂ ಗೊತ್ತಿಲ್ಲ. ದೇವ್ರದೇನೋ ಅಲ್ಲಿ ನೀರು ಗುಜ್ತಾರ ಅಂತಂದು ಹೇಳಿ ಕರ್ಕೊಂಡು ಹೋದಾರಿ. ಬಟ್ ಅಲ್ಲಿ ಹೋಗಿನ ಮುಂಚೆ ಅಲ್ಲಿ ಒಂದು ಶಾವರ್ ಟೈಪ್ ಏನೋ ಒಳಗೆ ಮಾಡಿ ಅಲ್ಲಿ ವಿಡಿಯೋ ಮಾಡೋಂಥದ್ದು ಅಲಾವ್ ಏನು ಇರಲಿಲ್ಲ. ಬಟ್ ಯಾಕಂತಂದ್ರೆ ಅಲ್ಲೆಲ್ಲ ಹೆಣ್ಮಕ್ಳು ಇದ್ರೆ ಅದು ಚೇಂಜ್ ಅದು ಮಾಡೋದು ಇವೆಲ್ಲ ಮಾಡಾಕ್ತಿದ್ರು. ಬಟ್ ಸಂಬಂಧ ವಿಡಿಯೋ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಕೈ ಬಿಟ್ಟಿದ್ದೆ. ಅದಕ್ಕೂ ಇಲ್ಲೇ ಹೊರಗೆ ಬಂದು ನಾವು ಸ್ವಲ್ಪ ಅಲ್ಲಿ ನೀರು ಅದು ಗುಜ್ಜಿಸ್ಕೊಂಡು ಎಲ್ಲ ಮಂದಿ ದರ್ಶನ ತೊಗೊಂಡು. ಬಟ್ ಏನು ಒಳಗೆ ಹೋಗ್ಬೇಕಂತಂದ್ರೆ ಅಷ್ಟೇನು ಚಾನ್ಸ್ ಇಲ್ಲ. ಯಾಕಂದ್ರೆ ದರ್ಶನಕ್ಕೂ ಮುಂದೆ ಇಷ್ಟೊಂದು ಮಂದಿ ಕುಡ್ಯಾರ. ಇನ್ನು ನಾವು ಅಲ್ಲಿ ಮೇನ್ ದರ್ಶನ ಎಲ್ಲ ಈಗ ಟಿಕೆಟ್ ತೊಗೊಂಡು ಹೋಗೋರ್ಗನೆ ಈ ನಮಗೆ ರೆಸ್ಟ್ ಐತಿ. ಅಲ್ಲಿ ಮುಂದೆ ತೊಗೊಂಡು ಬಾ ಅಲ್ಲಿ ಇಲ್ಲೇ ತಗೊಳ್ಳಿ. ಸಲ ಬಂದಿದ್ದಲ್ಲ ಇಲ್ಲಿ ಮತ್ತೆ ಅಂಬಾರ್ ನೋಡೋರು ಚಪ್ಪಲ ಡಸ್ಟ್ಬಿನ್ಗೆ ಹಾಕ್ತೀನಿ ಅಂದಾರ. ಏನೇನು ತಗೋಬೇಕು ನೀವು? ಪೂಜೆ ಸಾಮಾನು ಅಷ್ಟೇ ತಗೋ. ಹಾಂ ಪೂಜೆಗೆ ಏನು ಬೇಕಲ್ಲ ಅದಷ್ಟೇ. ಉಡಿ ಸಾಮಾನು ಅಂದ್ರೆ ಸಿರಿಗಿರಿ ಎಲ್ಲ ತಗೋಬೇಕು. ಎಷ್ಟಣ್ಣ ಅದ ನೋಡಣ್ಣ. ದೂರಿಂದಾರಿಂದ ಬಂದೆ ನಾವು. ಅಣ್ಣ ಐಫೋನ್ ಹಿಡಿದೇವಲ್ಲ ಏನು ಮಾಡ್ಬೇಕು ಹೊಸ ಪ್ರತಿ ಅಣ್ಣ ಮಾಡಿ ಇಲ್ಲ ತೊಗೊಂಡಿಲ್ಲ. ತೊಗೊಂಡ ನೋಡ್ರಿ ಏನೇ ಅದ ಜಸ್ಟ್ ನಮ್ಮ ಹುಡುಗ ತೊಗೊಂಡ್ರಿ. ಏನ್ರಿ 3 ಮಂದಿ ನಡಕ ತೊಗೊಂಡಿದ್ದು ನಾವು ಇದೆಲ್ಲ. ಇವನು ನಾನು ಏನಾರು ಒಂದೇ ರೀ ಮಲ್ಲಿನೂ ಬೇಕಣ್ಣ. ಹೆಂಗೆ ಬಂದ್ರಿ? ಅಜ್ಜ ಫೋನ್ ಪೇ ನಮ್ಮ ಕಡೆ ಕ್ಯಾಶ್ ಇಲ್ಲ. ಅಜ್ಜ ಫೋನ್ ಪೇ ಯೂಸ್ ಮಾಡ್ತಾರ. ನಮ್ಮ ಊರಿಂದ ಬರ್ಬೇಕಾರ ಒಂದು ಟೈಪ್ ಹಂಗೆ ಆತಿತ್ತು ಅಂತಂದ್ರೆ मतलब वो अलग ही लेवल का बंदा था. ಗಾಡಿ ಹೊಡಿಯೋ ಕರ್ತಕ್ಕ ಮೂಗ್ ಕಟ್ಟ ಅಂತ್ರಿ. ಕಣ್ಣು ಅಂತ್ರ ಕಣ್ಣು ಫುಲ್ ಬಗ ಬಗ ಅನ್ನತ್ತೆ. ಪೂಜೆ ಎಲ್ಲಿ ಮಾಡಿಸ್ಬೇಕು ನೀನು? ಇಲ್ಲೇ ಮಾಡ್ಸೋದು ಇವ್ರ ಕಡೆ. ಎಷ್ಟು ಲೇನ್ ಇರ್ತಿತ್ತಲ್ಲ? 8ರಿಂದ 10 ಅಂದ್ರೆ ಈಗೇನು ಜಿಗ್ಜಾಗ್ ಐತೆ. 8ರಿಂದ 10 ಹಿಂಗೆ ಜಿಗ್ಜಾಗ್ ಎಂಟ್ರೆನ್ಸ್ ಈ ಕಡೆ ಆ ಕಡೆ ಆ ಸೈಡ್. ಬೆಳಗಿಂದ ಹೆಂಗೆ ಇರ್ತೈತೆ? ಬೆಳಗಿಂದ ಫುಲ್ ರೌಂಡ್ ಇರ್ತೈತಿ ಪಾರ್ಕ್ ಥರ. ಏ ನೀ ಎಲ್ಲಿ ಗುಡಿಗೆ ಬಂತ ಪಾರ್ಕ್ ಥರ ಚಕ್ರ ಹೊಡಿಬೇಕು. ಚಕ್ರ ಹುಡುಗಿ ಇಲ್ಲಿ ಏನೋ ಮಾಡತ್ತಾನ. ಓ ಶೇಖರ್ ಬಂಡಾರ ತಗೊಂಬ ಹಚ್ಕೊಳಕ ಕರಿತೀನಿ. ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಮೇಲಿಂದ ಬರಬೇಕಾಗಿತ್ತು ಅಂದ್ರೆ ಮಹಾದೇವ್ ಹತ್ತಿದ್ದು. ಮಹಾದೇವ್ ನಾನು ಹತ್ಕೊತೀನಿ ನೋಡ್ರಿ ಅಂತ ಕಿಲಾಡಿ ಅದ ತಾನೇ. ಅಲ್ಲಿ ಏನೋ ದೊಡ್ಡ ರೆಡ್ ಕಲರ್ ಬಂಡಾರ ಮೊದಲೇ ಇವನಿಗೆ ಹಚ್ಚಿ ಆಮೇಲೆ ನನಗೆ ಹಚ್ಚಿ. ಅಯ್ಯೋ ಮಾನಸಿಕ ಅದಾರಿ ಶೇಖರ್ ಮಾನಸಿಕ ಅದಾರಿ ಪಾಪ. ಮಾತಾಡ್ಬೇಕಿಲ್ಲ ಹೆದರಿಕೆ ಆಗಲ್ಲ. ನಂಗೆ ಒಬ್ಬಕ್ಕೆ ಮಂಗಳ ಮತ್ತೆ ಅಕ್ಕ ಸಿಕ್ಕಿದ್ರು. ಆದ್ರೆ ಅಕ್ಕಿ ದುಡಿನ ಡೇರಿಂಗ್ ನಿಜವಾಗಿ ಮಾತಾಡಿದೆ. ಬಟ್ ಇವಾಗ ನೋಡಿದ್ರೆ ಅವ್ರ ನಿಂತ ಭಾರತ್ ನನ್ನ ಕಡೆ ಕ್ಯಾಶ್ ಇಲ್ರಿ, ನನ್ನ ಕಡೆ ಕ್ಯಾಶ್ ಇಲ್ರಿ. ದೇವ್ರ ದರ್ಶನ ದೇವ್ರ ದರ್ಶನ ಇಲ್ಲಿಂದ ದೂರಿಂದ ತಗೋಬೇಕು. ಈಗ ನೀನ್ರ ಏನು ಮಾಡಿದಪ್ಪ? ಏನನ್ನ ಮಾತಾಡಿದ ಇವನಂಗ ನಾಚ್ಕೊಂಡಿಲ್ಲ. ಇವನಂಗ ನಾಚ್ಕೊಂಡಿಲ್ಲ. ನಾನು ನಾಚ್ಕೊಂಡಿಲ್ಲ. ಹೆದರಿದ್ಯಾ ಶೇಖರ್? ನಮ್ಮ ಕಡೆ ಮಾನಸಿಕ ಶೇಖರ್ ರೀ. ಮಾನಸಿಕ ಶೇಖರ್ ಯಾವಾಗ ಎತ್ತಿರು ಹೆಂಗಿದ್ದ ಹಂಗ ಅದಾನ ಇನ್ನೂ ತನ. ಆದ್ರು ದೋಸ್ತ ಮಾನಸಿಕ ದೋಸ್ತ. ಒಂದ್ 2 ಫೋಟೋ ಹೊಡ್ಕೋತೀವಿ ಚಲೋ ಫೋಟೋ. ಅಲ್ಲಿ ಹೋಗಿ ಫೋಟೋ ಹೊಡ್ಕೋಬೇಕಂತ ನಿಂದ್ರಾಗ ಜಾಗ ಇಲ್ಲ. ಅಲ್ಲಿ ಫೋಟೋ ಹೊಡ್ಕೋತಾನ ಇಲ್ಲೇ ಹೊಡ್ಕೊಳ್ಳಿ. ಆಯ್ತು ಇದ್ರಾಗ ಸ್ಕ್ರೀನ್ ಶಾಟ್ ಹಾಕ್ತಿಲ್ಲ ನಿಂದ್ರ. 222 ಟೈಮ್ ಫೋನ್ ಹಿಡಿದ್ರಿ. ನಾ ಈಗ ಜಸ್ಟ್ ಫೋನ್ ಹಿಂಗೆ ಅನ್ಲಾಕ್ ಮಾಡಿದ್ಲ ಅಂತಂದ್ರೆ ಯಾವಾಗ ನಾ ಫೋನ್ ಹಿಡಿತೇನಲ್ಲ ಯಾವಾಗಿದ್ರು 3 ನಂಬರ್ 4 ನಂಬರ್ ಇವಂದ್ರೆ ಫಿಕ್ಸ್.
ಯಾಕೆ ಆ ಥರ ನಾನು ನೋಡಿದಾಗನ ಅವು ನಂಬರ್ಸ್ ಬರ್ತಾವೆ ಗೊತ್ತಿಲ್ಲ. ಜಸ್ಟ್ ಈಗ ನಾನು ಏನು ಫೋನ್ ಅನ್ಲಾಕ್ ಮಾಡಿದೆಯಲ್ಲ 222 ಹೋಗೈತೆ ಟೈಮ್, ಅಂದರೆ 2:22. ಆಗಲ್ಲಿ ಸ್ಲಿಪ್ಪರ್ ಬಿಟ್ಟು ಹೋಗಿದ್ವಲ್ರಿ ನಾವು. ಆ ಅಮ್ಮರಿಗೆ ಇಲ್ಲೇ ಉಡಿ ಸಾಮಾನೆಲ್ಲ ನಮ್ಮ ಕಡೆನ ತೊಗೊಂತಂದಿದ್ರು. ಬಟ್ ಏನು ಅಲ್ಲೇ ನಾವು ತೊಗೊಂಡು ಅಲ್ಲಿಂದಲ್ಲೇ ಉಡಿ ತುಂಬಿಸಿದ್ವಿ. A few moments later. ಈ ಗಾಡಿ ಕಡೆ ಬಂದೇವ್ರಿ. ನೆಕ್ಸ್ಟ್ ನಾವು ಇಲ್ಲಿಂದ ಜಗಳ ಬಾಯಿ ಹೋಗ್ತೀವಿ. ಜಗಳ ಅಂದವೇ ಸಿಗ್ತೇನೆ. ಗಾಡಿ ಚಾಲು ಮಾಡಿದ್ರೆ ಫೋನ್ ಚಾಲು ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇಟಿನಾಗ ಈ ವಿಡಿಯೋ ಹೆಂಗೆ ಅನ್ಸೈತೆ ಒಂದು ಕಮೆಂಟ್ ಮಾಡಿರಿ. ಯಾಕಂತಂದ್ರೆ ಭಾಳ ಎಕ್ದಮ್ ಲಾಂಗ್ ಆಗಿರ್ಬೇಕು ಅನ್ನಿಸ್ತೈತಿ ನನಗೆ.